ಪ್ರಶ್ನೆ ಏನು ಕೊಟ್ಟಿದ್ದಾನ ಮೊದಲು ಅದನ್ನು ನೋಡೋಣ. ಒಂದು ಪಾತ್ರೆಯ ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ, ಅದರ ಎತ್ತರ 8 ಸೆಂಟಿಮೀಟರ್. ಹಾಗಾದರೆ ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್. ಪಾತ್ರೆಯ ಅಂಚಿನವರೆಗೆ ನೀರು ತುಂಬಿದೆ, ಅದರೊಳಗಡೆ ಒಂದೇ ಗಾತ್ರದ 100 ಸೀಸದ ಗುಂಡುಗಳು ಎಷ್ಟದವ್ರಿ? 100. ಹಾಗಾದರೆ ಪಾತ್ರೆಯಿಂದ 1/4 ನೀರು ಹೊರಚೆಲ್ಲುತ್ತದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಕಂಡುಹಿಡಿದು ಅದರ ಘನಫಲ ಕಂಡುಹಿಡಿಬೇಕು. ನೋಡ್ರಿ, 1/4 ಶಂಕುವಿನಲ್ಲಿ ನೀರು ಚೆಲ್ತಾ ಇದೆ ಅಂದರೆ 1/4 ಇಂಟು ಶಂಕುವಿನ ಘನಫಲ ಈಕ್ವಲ್ ಟು 100 ಸೀಸದ ಗೋಲುಗಳದಾವ ಇಂಟು ಗೋಳದ ಘನಫಲ. ಇಲ್ಲಿ ಸೀಸದ ಘನಫಲ ತ್ರಿಜ್ಯನ ಬೇರೆ ಇರ್ತದೆ ರೀ, ಶಂಕುವಿನ ತ್ರಿಜ್ಯ ಬೇರೆ ಇರ್ತದೆ. ಹಾಗಾದರೆ 1/4 ಇಂಟು 1/3 ಪೈ ಆರ್ ಸ್ಕ್ವೇರ್ H 100 ಇಂಟು 4/3 ಪೈ ಆರ್ ಕ್ಯೂಬ್. ಈ ಪೈ ತೆಗೆದುಬಿಡೋಣ್ರಿ. ಈ ಮೂರು ತೆಗೆಯೋಣ. ಉಳಿದಿದ್ದು 1/4 ಆರ್ ಅಂದರೆ ಎಷ್ಟೈತ್ರಿ? 5 ಇಂಟು 5 H ಅಂದರೆ ಎಷ್ಟೈತ್ರಿ? 8 ಈಕ್ವಲ್ ಟು 100 ಇಂಟು 4 ಇಂಟು ಎಷ್ಟು? ಆರ್ ಕ್ಯೂಬ್. 4 1 4 2 2 1 2 2 ಉಳಿದಿದ್ದು ನೋಡ್ರಿ 5 5 25 ಈಕ್ವಲ್ ಟು 100 ಇಂಟು ಆರ್ ಕ್ಯೂಬ್. 25 ಬಾಗ್ಲೆ 2 1 ಬಿಟ್ಟಿದ್ದೇವೆ, 200 ಆಗುತ್ತಾ? 200 ಈಕ್ವಲ್ ಟು ಆರ್ ಕ್ಯೂಬ್. 25 1 25 8 ಸೊ 1/8 ಈಕ್ವಲ್ ಟು ಆರ್ ಕ್ಯೂಬ್. ಆರ್ ಈಕ್ವಲ್ ಟು 1/2. ಹಾಗಾದರೆ ತ್ರಿಜ್ಯ ಸಿಕ್ತು. ಇನ್ನು ಸೀಸದ ಗೋಳದ ಘನಫಲ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. 4/3 ಪೈ 22 ತ್ರಿಜ್ಯ 1/2 ಇಂಟು 1/2 ಇಂಟು 1/2. ಎರಡು 1 2 2 2 1 2 1 2 1 2 11 11 1 11 ಬಾಗ್ಲೆ 3 1 21 ಸೆಂಟಿಮೀಟರ್ ಕ್ಯೂಬ್. ಈ ರೀತಿಯಾಗಿ ಸಮಸ್ಯೆಯನ್ನು ಪರಿಪೂರ್ಣವಾಗಿ ಬಿಡಿಸ್ಬೋದು. ವಿದ್ಯಾರ್ಥಿಗಳೇ, ಘನಾಕೃತಿಗಳ ಅಂದರೆ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಧ್ಯಾಯವನ್ನು ನೋಡ್ತಾ ಇದ್ದಾವೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಸಮಸ್ಯೆಗಳನ್ನು ನೋಡೋಣ. ಒಂದೇ ಅಳತೆಯ ತ್ರಿಜ್ಯ ಹೊಂದಿರುವ ಸಿಲಿಂಡರ್, ಅರ್ಧಗೋಳ ಮತ್ತು ಶಂಕು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಲಾಗಿದೆ. ಸಿಲಿಂಡರ್ನ ಎತ್ತರ 6 ಸೆಂಟಿಮೀಟರ್ ಆಗಿದ್ದು ಜೋಡಿಸಿದ ಘನಾಕೃತಿಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ಘನಫಲವು ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮವಾಗಿದ್ದರೆ ಜೋಡಿಸಿದ ಘನಾಕೃತಿಯ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲೊಂದು ಪಾಯಿಂಟ್ ಐತೆ ನೋಡ್ರಿ. ಸಿಲಿಂಡರ್ನ ಘನಫಲ ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮ ಐತಿ. ಇದೊಂದು ವಿಚಾರ ಮಾಡ್ಕೋಬೇಕ್ರಿ. ಇನ್ನೇನು ಕೊಟ್ಟಾನ? ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾನೆ. ಎಷ್ಟು? 6 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇನ್ನು ಸಿಲಿಂಡರ್ನ ಘನಫಲ 3 ಇಂಟು ಅರ್ಧಗೋಳದ ಘನಫಲ. ಸಿಲಿಂಡರ್ನ ಘನಫಲ ಸೂತ್ರ ಗೊತ್ತೈತಿ, ಪೈ ಆರ್ ಸ್ಕ್ವೇರ್ H 3 ಇಂಟು 2/3 ಪೈ ಆರ್ ಕ್ಯೂಬ್. 3 1 3 1 ಈ ಪೈ ತೆಗೆನ ಆರ್ ಸ್ಕ್ವೇರ್ ಹೆಂಗೆ ಇಟ್ಕೊಳ್ಳೋಣ? H ಅಂದರೆ ಎಷ್ಟೈತ್ರಿ? 6
ಈಕ್ವಲ್ ಟು ಉಳಿದಿದ್ದು ಎಷ್ಟು 2 ಇಂಟು ಆರ್ ಕ್ಯೂಬನ್ನು ಆರ್ ಸ್ಕ್ವೇರ್ ಇಂಟು ಆರ್ ಅಂತ ಬರ್ಕೋತೀನಿ ರೀ. ಇನ್ನು ತ್ರಿಜ್ಯಗಳು ಸಮ ಅದಾವ, ಆರ್ ಸ್ಕ್ವೇರ್ ಕ್ಯಾನ್ಸಲ್, 2 1 2 3 ಸೊ 3 ಈಕ್ವಲ್ ಟು 6. ಸೊ ಹಾಗಾದರೆ ಆರ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಇರುತ್ತೆ ರೀ? 3 ಸೆಂಟಿಮೀಟರ್ ಆಯಿತು. ಇನ್ನು ತ್ರಿಜ್ಯ ಎಷ್ಟಾಯಿತು? 3 ಸೆಂಟಿಮೀಟರ್ ಆಯಿತು. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟಾಯ್ತು ರೀ? 3 ಆಯಿತು. ಇದು 6 9. ಹಾಗಾದರೆ ಶಂಕುವಿನ ಎತ್ತರ 13 ಒಳಗಡೆ 9 ಕಳೆದ್ರೆ ಎಷ್ಟು ಉಳಿತದೆ? 4 ಸೆಂಟಿಮೀಟರ್. ಇನ್ನು ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯಬೇಕು. ಯಾಕೆ? ಮೇಲ್ಮೈ ವಿಸ್ತೀರ್ಣ ಅಂತಾನ. ಎಲ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ರೂಟ್ ಆಫ್ 4 ಘಾತ 2 ಅಂದರೆ 16, 3 ಘಾತ 2 ಅಂದರೆ 9, ಕೂಡಿಸಿದ್ರೆ ಎಷ್ಟು ಬರ್ತದೆ? 25. 25ರ ವರ್ಗಮೂಲ 5. ಹಾಗಾದರೆ ಎಲ್ ಈಕ್ವಲ್ ಟು 5 ಸೆಂಟಿಮೀಟರ್ ಸಿಕ್ತು. ಇನ್ನು ಏನು ಮಾಡೋಣ ರೀ? ಜೋಡಿಸಿದ ಘನಾಕೃತಿಗಳ ಘನಫಲ ಕಂಡುಹಿಡಿಯೋಣ. ಹಾಗಾದರೆ ಘನಾಕೃತಿಯ ಘನಫಲ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ 2/3 ಪೈ ಆರ್ ಕ್ಯೂಬ್. ಏನು ಮಾಡೋಣ ರೀ? ಪೈ ಆರ್ ಸ್ಕ್ವೇರ್ ಸಾಮಾನ್ಯತೆಗೆ ಉಳಿದಿದ್ದು 1/3 ಎಚ್ ಪ್ಲಸ್ 2/3 ಆರ್. ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಪೈ 22 ತ್ರಿಜ್ಯ 3 ಹತ್ತಿದ್ದಾರೆ. 3 × 3 9 ಬ್ರಾಕೆಟ್ 1/3. ಶಂಕುವಿನ ಎತ್ತರ 4 ಪ್ಲಸ್ ಸಿಲಿಂಡರ್ನ ಎತ್ತರ 6 ಪ್ಲಸ್ 2 3 ತ್ರಿಜ್ಯ ಎಷ್ಟೈತ್ರಿ? 3 ಐತಿ. ನೆಕ್ಸ್ಟ್ ಸ್ಟೆಪ್ ಮಾಡ್ತೀನಿ ನೋಡ್ರಿ. 2 9 18, 1 ಉಳಿತ. 2 9 18 1 19 ಬಾಗಿಲೆ 7. 1 × 4 4 3 ಪ್ಲಸ್ 6 ಪ್ಲಸ್ 2 3 6 3. ಲಸ ತೆಗೆದ್ರೆ ಎಷ್ಟು ಬರ್ತದೆ? 3 ಬರ್ತಾ ಇದೆ. 198 × 7 ಲಸ ತೆಗೆದ್ರೆ ಎಷ್ಟು ಬರ್ತದೆ? 3. 1 3 ಎಷ್ಟರಲ್ಲೇ? 1. 4 1 4 ಪ್ಲಸ್ 6 3 18 ಪ್ಲಸ್ 6. ಎಸ್. ನೆಕ್ಸ್ಟ್ ಸ್ಟೆಪ್ 198 ಬಾಗಿಲೆ 7 ಇಂಟು 4 ಪ್ಲಸ್ 18 22 1 28 ಬಾಗಿಲೆ 3. 3 1 3 6 18 3 6 18. 7 1 7 4 28. 6 4 24. 6 4 24 1 2 26 ಸೆಂಟಿಮೀಟರ್ ಕ್ಯೂಬ್. ಎಷ್ಟು ಘನಫಲ? ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣ ಏನ್ರಿ? ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ.
ಶಂಕುಂದು ಪೈ ಆರ್ ಎಲ್ ಪ್ಲಸ್ 2 ಪೈ ಆರ್ ಎಚ್ ಪ್ಲಸ್ 2 ಪೈ ಆರ್ ಸ್ಕ್ವೇರ್. ಇಲ್ಲಿ ಪೈ ಆರ್ ಸಾಮಾನ್ಯ ತೆಗೆದ್ರೆ ಎಲ್ ಪ್ಲಸ್ 2h ಪ್ಲಸ್ 2r. ಪೈ 22 ತ್ರಿಜ್ಯ 3, ಓರೆ ಎತ್ತರ 5 ಪ್ಲಸ್ 2, ಶಂಕುವಿನ ಎತ್ತರ 6 ಪ್ಲಸ್ 2 ಇಂಟು 3. 22 ಇಂಟು 3 ಬ್ರಕೆಟ್ನಾಗ 5 ಪ್ಲಸ್ 2 ಆರ್ಲೆ 12 ಪ್ಲಸ್ 2 ಆರ್ಲೆ 3ಲೆ 6, 66 ಬಾಗ್ಲೆ 7 ಇಂಟು 12 ಪ್ಲಸ್ 6 18, 18 ಪ್ಲಸ್ 5 23. ಇವೆರಡು ಗುಣಾಕಾರ ಮಾಡೋಣ. ಏನ್ರಿ 23 ಆರ್ಲೆ ಮಾಡ್ರಿ 138 ಬರ್ತಾ ಇದೆ. ನೆಕ್ಸ್ಟ್ 23 ಆರ್ಲೆ 138 ಪ್ಲಸ್ 13 ಕೂಡಿಸಿದಾಗ 151 ಆಗುತ್ತಾ. ಬಾಗ್ಲೆ 7 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿ ಬಿಡಿಸ್ಬೋದು ನೋಡ್ರಿ. ಸೊ ಪ್ರಶ್ನೆ, ಒಟ್ಟು ರಾಕೆಟ್ನ ಎತ್ತರ 44 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಶಂಕುವಿನ ವ್ಯಾಸ ಮತ್ತು ಎತ್ತರಗಳು 6 ಮತ್ತು 4 ಕೊಟ್ಟಿದ್ದಾನೆ. ರಾಕೆಟ್ನ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನು ಅಳವಡಿಸಿ 1 ಮೀಟರ್ ಸ್ಕ್ವೇರ್ಗೆ ಅದರ 10,000 ರೂಪಾಯಿ ವೆಚ್ಚ ಆಗ್ತಾ ಇದೆ. ಹಾಗಾದ್ರೆ ನಾವೇನು ಕಂಡುಹಿಡಬೇಕು ನೋಡ್ರಿ. ಶಂಕುವಿನ ಎತ್ತರ 4 ಮೀಟರ, ವ್ಯಾಸ 6 ಮೀಟರ, ಹಾಗಾದ್ರೆ ತ್ರಿಜ್ಯ 3 ಮೀಟರ್ ಆಯಿತು. ಇನ್ನು ಓರೆ ಎತ್ತರ ಕಂಡುಹಿಡಬೇಕು. ಎಲ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಈಕ್ವಲ್ ಟು ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಹಾಗಾದರೆ ರೂಟ್ ಆಫ್ 16 ಪ್ಲಸ್ 9 ಈಕ್ವಲ್ ಟು ರೂಟ್ ಆಫ್ 25. 25ರ ವರ್ಗಮೂಲ 5 ಮೀಟರ್ ಓರೆ ಎತ್ತರ ಸಿಕ್ತು. ಇನ್ನು ಸಿಲಿಂಡರ್ನ ಎತ್ತರ 44ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತಂದರೆ 40 ಮೀಟರ್. ಇನ್ನು ರಾಕೆಟ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿಂದು ಪೈ ಆರ್ ಎಲ್ ಪ್ಲಸ್ ಇವ್ರದ್ದು 2 ಪೈ ಆರ್ ಎಚ್. ಹಾಗಾದರೆ ಪೈ ಆರ್ ಸಾಮಾನ್ಯ ತೆಗೆದ್ರೆ ಎಲ್ ಪ್ಲಸ್ 2h ಸಿಗುತ್ತಾ. ಪೈ 22 ತ್ರಿಜ್ಯ 3, ಓರೆ ಎತ್ತರ 5 ಪ್ಲಸ್ 2 ಇಂಟು 40. 22 ಇಂಟು 3 ಇಂಟು 40 ಇಂಟು 2 80, 80 ಪ್ಲಸ್ 5 85. ನೆಕ್ಸ್ಟ್ 22 3ಲೆ 66, 7 ಇಂಟು 85. ನೆಕ್ಸ್ಟ್ ಇವೆರಡನ್ನು ಗುಣಾಕಾರ ಮಾಡಿದಾಗ ರೀ 5610 ಬಾಗಿಲೆ 7 ಬರ್ತಾ ಇದೆ. ಕನಿಷ್ಠ ರೂಪಕ್ಕೆ ತೊಗೊಂಬಂದ್ರೆ 801.42 ಮೀಟರ್ ಸ್ಕ್ವೇರ್. ಹಾಗಾದರೆ 1 ಮೀಟರ್ ಸ್ಕ್ವೇರ್ ಉಷ್ಣ ನಿರೋಧಕ ಕವಚದ ವೆಚ್ಚ 10,000 ರೂಪಾಯಿ. ಹಾಗಾದರೆ 801.42 ಮೀಟರ್ ಸ್ಕ್ವೇರ್ನ ವೆಚ್ಚ ಉಷ್ಣ ನಿರೋಧಕದ ವೆಚ್ಚ ಈಕ್ವಲ್ ಟು 801.42 ಇಂಟು 10,000. ಸೊ
ಇದನ್ನು ಸಂಖ್ಯೆ ಹಂಗೆ ಬರ್ಕೊಂಡು 4 ಸ್ಥಾನ 0 ಕೊಟ್ಕೊಳ್ಳೋಣ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ ಎಷ್ಟಾಗುತ್ತೆ ನೋಡ್ರಿ, 80,14,200 ರೂಪಾಯಿ ಉಷ್ಣ ನಿರೋಧಕದ ವೆಚ್ಚ.